ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ತಾಂಡವ್ ಬ್ಯಾಗಲ್ಲಿ ಹುಡುಕ್ತಾ ಇರ್ತಾನೆ. ಎಷ್ಟು ಹುಡುಕಿದ್ರೂ ಸಿಗೋದಿಲ್ಲ. ಭಾಗ್ಯ ಆಗಿದ್ದರೆ ಎಲ್ಲನೂ ಕೂಡ ಕ್ಲೀನಾಗಿ ಇಡ್ತಾ ಇದ್ಲು ಅಂತ ತಾಂಡವ್ ಒಂದು ಮಾತಾಡ್ತಾ ಇರ್ತೇನೆ. ಆ ಎಮ್ಮೆ ಬಗ್ಗೆ ಇವಾಗ ಯಾಕೆ ನಾನು ಮಾತಾಡ್ತಾ ಇದ್ದೀನಿ, ಅವಳು ಬೇಡ, ಅವಳು ಇಷ್ಟ ಇಲ್ಲ ಅಂತ ತಾನೇ ಬಿಟ್ಟು ಬಂದಿದ್ದೀನಿ. ಇವಾಗ ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು. ಭಾಗ್ಯ ಅಂತ ಜೋರಾಗಿ ಕರಿತೇನೆ. ಅಯ್ಯೋ ಭಾಗ್ಯ ಅಲ್ಲ, ಶ್ರೇಷ್ಠ ಶ್ರೇಷ್ಠ ಅಂತ ಮತ್ತೆ ನೆನ್ಪು ಮಾಡಿಕೊಂಡು ಶ್ರೇಷ್ಠನ ಕರಿತಾನೆ. ಶ್ರೇಷ್ಠ ನಗ್ತಾ ಬರ್ತಾಳೆ. ನೋಡು ಶ್ರೇಷ್ಠ, ನಂದೇ ಆದ ಕೆಲವೊಂದು ಕೆಲಸ ಇದೆ, ಅದನ್ನು ನಾಳೆಯಿಂದ ನೀನೇ ಮಾಡಬೇಕು. ನನಗೊಂದು ಫಾರ್ಮಲ್ ಶರ್ಟು, ಫಾರ್ಮಲ್ ಪ್ಯಾಂಟು, ಆಮೇಲೆ ನಂದು ಶೂನೆಲ್ಲನೂ ಕೂಡ ನೀಟಾಗಿ ಪಾಲಿಷ್ ಮಾಡಿ ಎಲ್ಲನೂ ಕೂಡ ಬೆಡ್ ಮೇಲೆ ಇಟ್ಟಿರು. ನಾನು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಎಲ್ಲನೂ ಕೂಡ ರೆಡಿ ಇರಬೇಕು ಅಂತ ತಾಂಡವ್ ಹೇಳಿದ ತಕ್ಷಣ, ಏನು ತಾಂಡವ್ ತಮಾಷೆ ಮಾಡ್ತಾ ಇದೀಯ ಅಂತ ಶ್ರೇಷ್ಠ ನಗ್ತಾ ಇರ್ತಾಳೆ. ನೋಡು ಎಷ್ಟು ಡಿಸಿಪ್ಲಿನ್ ತಾಂಡವ್ ನೀನು, ಅದಕ್ಕೆ ನೀನಂದರೆ ನನಗೆ ಇಷ್ಟ ಆಗೋದು. ನೋಡು ನಿನಗೆ ಹೇಗೆ ಬೇಕೋ ಹಾಗೆ ಈ ಮನೆಯಲ್ಲೂ ಕೂಡ ಇರ್ಬೋದು ತಾಂಡವ್. ನೋಡು ಕಬೋರ್ಡಲ್ಲಿ ನಿನಗೆ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡ್ಕೊ, ಎಲ್ಲನೂ ಕೂಡ ಬೇಗ ಸಿಗೋ ಥರ ಇಟ್ಕೋ, ಸರಿನಾ? ಆವಾಗ ನಿನಗೆಲ್ಲನೂ ಕೂಡ ನೀಟಾಗಿ ಸಿಗುತ್ತೆ ಅಂತ ಶ್ರೇಷ್ಠ ಹೇಳಿದ ತಕ್ಷಣ, ಅಯ್ಯೋ ಶ್ರೇಷ್ಠ, ನಮ್ಮ ಮನೆಯಲ್ಲಿ ನನಗೆ ಅಂತ ಹೇಳೋಕ್ಕೆ ಬಂದಾಗ ಏನು ನಿಮ್ಮ ಮನೆಯಲ್ಲಿ ಎಲ್ಲನೂ ಕೂಡ ಆ ಭಾಗ್ಯ ಮಾಡಿಕೊಡ್ತಾ ಇದ್ಲ? ನೋಡು ಆ ದಡ್ಡಿ ಭಾಗ್ಯ ಅಂತೂ ಮಾಡಿಕೊಡ್ತಾಳೆ ಅಂತ ನಾನು ಮಾಡ್ಕೊಡೋಕ್ಕಾಗೋಲ್ಲ. ಯಾಕಂದರೆ ನನ್ನದೇ ಆದ 1000 ಕೆಲಸ ಇರುತ್ತೆ ತಾಂಡವ್. ನಾನು ಅದ್ರ ನಡುವೆ ಇದನ್ನೆಲ್ಲನೂ ಕೂಡ ಮಾಡೋಕ್ಕಾಗೋಲ್ಲ. ನೋಡು ಇವತ್ತು ಸಂಜೆ ನೀನೇ ಕಬೋರ್ಡಲ್ಲಿ ಕ್ಲೀನಾಗಿ ಎಲ್ಲನೂ ಕೂಡ ಇಟ್ಕೊಂಬಿಡು, ಸರಿನಾ? ನಂದಂತೂ ಇವತ್ತು ಮೀಟಿಂಗ್, ಇನ್ಫ್ಯಾಕ್ಟ್ ನಿನಗಿಂತ ಮುಂಚೆ ಇವತ್ತು ನಂದು ಮೀಟಿಂಗ್ ಇದೆ ತಾಂಡವ್, ನಾನು ನಿನಗಿಂತ ಬೇಗ ಹೋಗಬೇಕು ಅಂತ ಶ್ರೇಷ್ಠ ಹೇಳ್ತಾಳೆ. ಅಯ್ಯೋ ತಾಂಡವ್, ಜಾಸ್ತಿ ಯೋಚನೆ ಮಾಡಬೇಡ. ನಾವು ಇವಾಗ ಮಾಡ್ರನ್ ಕಪಲ್, ನಮ್ಮಿಬ್ಬರ ನಡುವೆ ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಸಮಪಾಲು ಸಮಬಾಳು ಆಗಿ ನಾವು ಜೀವನನ ಮಾಡಬೇಕು ತಾಂಡವ್. ನೋಡು ನೀನು ನನ್ನ ಮುದ್ದು ಬೇಬಿ ಅಲ್ವಾ, ಎಲ್ಲನೂ ಕೂಡ ಕ್ಲೀನಾಗಿ ಅರೇಂಜ್ ಮಾಡ್ಕೊ. ನಿನಗೇನಾದರೂ ನಾಳೆ ತುಂಬ ಅರ್ಜೆಂಟ್ ಇತ್ತು ಅಂದರೆ ನಾನೇ ನಿನಗೆ ಹೆಲ್ಪ್ ಮಾಡ್ತೀನಿ, ಆದರೆ ಇವತ್ತು ಮಾತ್ರ ಆಗೋಲ್ಲ ತಾಂಡವ್. ನನ್ನ ಮೀಟಿಂಗ್ ಇದೆ, ನಾನು ಬೇಗ ಹೋಗಬೇಕು. ಪ್ಲೀಸ್ ಇವತ್ತೊಂದಿನ ನೀನೇ ಮಾಡ್ಕೋ, ಸರಿನಾ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಮುತ್ತು ಕೊಟ್ಬಿಟ್ಟು ಆಫೀಸ್ಗೆ ಹೋಗ್ತಾಳೆ. ಅವಾಗ ತಾಂಡವ್ ಕೂಡ ಇವಳಿಗೊಂದು ಐರನ್ ಮಾಡ್ಕೊಡೋಕ್ಕೇನು, ಸೋ ಬ್ಯಾಡ್ ಶ್ರೇಷ್ಠ ಅಂತ ಬೈಕೊಂಡು, ನನಗಂತೂ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ, ಅದೇನು ತಿಂಡಿ ಮಾಡಿದಳು ಏನೋ, ಹೋಗಿ ತಿನ್ನಬೇಕು ಅಂತ ಇಲ್ಲಿ ಕಿಚನ್ಗೆ ಬಂದುಬಿಟ್ಟು ಎಲ್ಲನೂ ಕೂಡ ಹುಡುಕ್ತಾ ಇರ್ತಾನೆ. ಎಷ್ಟು ಹುಡುಕಿದ್ರೂ ಕೂಡ ಅವನಿಗೆ ಟಿಫನ್ ಮಾಡಿರೋದೇ ಏನು ಸುಳಿವು ಸಿಗೋಲ್ಲ. ಅದಕ್ಕೆ ಅಯ್ಯೋ ಇವಳು ಏನು ತಿಂಡಿ ಮಾಡಿದಳು ಇಲ್ವೋ, ಏನು ಹಾಗೆ ಆಫೀಸಿಗೆ ಹೋಗಿದಳು ಅಂತ ತಾಂಡವ್ ಬೈಕೊಳ್ತಾ ಈ ಶ್ರೇಷ್ಠಗೆ ಮೊದಲು ಕಾಲ್ ಮಾಡಬೇಕು ಅಂತ ಶ್ರೇಷ್ಠಗೆ ಕಾಲ್ ಮಾಡ್ತಾನೆ. ಈ ಕಡೆ ಶ್ರೇಷ್ಠ ಕಾರ್ ಡ್ರೈವ್ ಮಾಡ್ತಾ ಇರ್ತಾಳೆ. ಅವಾಗ ಕಾಲ್ ಬಂದಿದ ತಕ್ಷಣ ಪಿಕ್ ಮಾಡಿ, ಹೇಳು ತಾಂಡವ್ ಅಂತ ಹೇಳಿದ ತಕ್ಷಣ, ಏನು ಹೇಳೋದು, ಏನು ನೀನು ತಿಂಡಿ ಮಾಡಿಲ್ವಾ ಅಂತ ಜೋರಾಗಿ ಕೇಳ್ತಾನೆ. ಅಯ್ಯೋ ತಾಂಡವ್, ಇವತ್ತು ನಾನು ತಿಂಡಿ ಮಾಡೋಣ ಅಂತಲೇ ಅಂದ್ಕೊಂಡೆ, ಆದರೆ ಇವತ್ತು ಆಫೀಸ್ ಇತ್ತು ಅಲ್ವಾ, ಹಾಗಾಗಿ ನಾನು ಅಡುಗೆ ಮನೆ ಕಡೆನೇ ಹೋಗಲಿಲ್ಲ ತಾಂಡವ್ ಅಂತ ಹೇಳಿದ ತಕ್ಷಣ, ಈ ಶ್ರೇಷ್ಠ ಏನಾಗಿದೆ ನಿನಗೆ, ಇದೊಂದು ರೀಸನ್ನ? ಅಡುಗೆ ಮಾಡೋಕ್ಕಾಗಲ್ವಾ ಬೆಳಗ್ಗೆ ಎದ್ಬಿಟ್ಟು, ಏನು ಮಾಡಿದೆ ನೀನು ಅಂತ ತಾಂಡವ್ ಕೇಳಿದ ತಕ್ಷಣ, ಅಯ್ಯೋ ತಾಂಡವ್, ನೀನು ಕೂಡ ನಿಮ್ಮ ಅಮ್ಮ ಭಾಗ್ಯ ಥರನೇ ಅಲ್ವಾ, ಒಂದು ವರ್ಕಿಂಗ್ ವುಮೆನ್ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಹಾಗೂ ನೀನು ತಿಂಡಿ ಬೇಕು ಅಂದರೆ ಆರ್ಡರ್ ಮಾಡ್ಕೊ, ಇಲ್ಲ ಆಫೀಸ್ ಕ್ಯಾಂಟೀನಿಗೆ ಬಂದು ತಿನ್ನು, ಇಲ್ಲ ಬರ್ತಾ ಏನಾದರೂ ತಿನ್ಕೊಂಡು ಬಾ, ಅದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ತೀಯ ತಾಂಡವ್ ಅಂತ ಶ್ರೇಷ್ಠ ಹೇಳ್ತಾಳೆ. ಈ ಶ್ರೇಷ್ಠ ಏನು ಮಾತಾಡ್ತಾ ಇದೆಯಾ, ನಿನಗೆ ಬೆಳಗ್ಗೆ ಎದ್ದು ಒಂದು ತಿಂಡಿ ಮಾಡೋಕ್ಕಾಗಲ್ವಾ, ನಿನಗೆ ಅಷ್ಟು ಮಾಡೋಕ್ಕಾಗಲ್ಲ ಅಂದರೆ ಹೇಗೆ ಅಂತ ತಾಂಡವ್ ಕೇಳಿದ ತಕ್ಷಣ, ತಾಂಡವ್ ಅರ್ಥ ಮಾಡ್ಕೊ, ನನಗೆ ಮೀಟಿಂಗ್ ಇದ್ದಾಗ ನಾನು ಎಷ್ಟು ಟೆನ್ಷನಲ್ಲಿ ಇರ್ತೀನಿ ಅಂತ ನಿನಗೆ ಗೊತ್ತು ತಾನೇ. ನನಗೆ ನನ್ನದೇ ಆದ ಕೆಲಸ ಇರುತ್ತೆ, ಎಲ್ಲ ಬಿಟ್ಬಿಟ್ಟು ಅಡುಗೆ ಮಾಡ್ಕೊಂಡು ಇರೋಕ್ಕಾಗೋಲ್ಲ. ಅಲ್ಲ ಅಡುಗೆ ಮಾಡಲೇಬೇಕು ಅಂತ ಏನಿದೆ, ಯಾವಾಗಾದರೂ ಇಬ್ಬರು ಫ್ರೀ ಇದ್ದಾಗ ರೊಮ್ಯಾಂಟಿಕ್ ಆಗಿ ಅಡುಗೆ ಮಾಡಿಕೊಂಡು ಊಟ ಮಾಡೋಣ. ಇವಾಗ ಬೇಕು ಅಂದರೆ ನೀನು ಆಫೀಸ್ ಕ್ಯಾಂಟೀನ್ಗೆ ಬಂದು ತಿನ್ನು, ಅದಕ್ಕೆ ಯಾಕೆ ಇಷ್ಟೊಂದು ವರಿ ಮಾಡ್ತಾ ಇದೀಯಾ ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮಿಗೆ ತಾಂಡವ್ ಕೂಡ ಇನ್ನೇನು ಹೇಳೋಕೆ ಹೋದಾಗ ಶ್ರೇಷ್ಠ ಗೊತ್ತಿಲ್ಲದೇನೆ ಕಾಲ್ ಕಟ್ ಮಾಡಿಬಿಡ್ತಾಳೆ. ಡ್ಯಾಮಿಟ್, ಎಷ್ಟು ಇದ್ದಾಳೆ ಇವಳು, ನನ್ನ ಕಾಲೇ ಕಟ್ ಮಾಡ್ತಾಳೆ ಅಂತ ಇಲ್ಲಿ ತಾಂಡವ್ ಫುಲ್ ಕೋಪ ಮಾಡ್ಕೊತಾನೆ. ಎಲ್ಲ ನನ್ನ ಕರ್ಮ, ಇವಳ ಕೈಯಲ್ಲಿ ಒಂದು ಕೆಲಸನೂ ಕೂಡ ಮಾಡೋಕ್ಕಾಗಲ್ಲ, ಈಗೋ ಮಾತ್ರ ತೋರಿಸ್ತಾಳೆ. ಹೇಗೋ ನಾನು ಉಂಡ್ಕೊಂಡು ತಿನ್ಕೊಂಡು ನಮ್ಮ ಮನೇಲಿ ಚೆನ್ನಾಗಿದ್ದೆ, ಈ ಎಮ್ಮೆ ಭಾಗ್ಯ ಇದ್ದ ನನ್ನ ಎಲ್ಲ ಜೀವನನೂ ಹಾಳಾಗೋಯ್ತು ಅಂತ ತಾಂಡವ್ ಬೈಕೊಂಡು ನಿಂತಿರ್ತಾನೆ. ಇನ್ನು ಈ ಕಡೆ ಭಾಗ್ಯ ಕೂಡ ಆಫೀಸ್ಗೆ ಅಂದರೆ ಹೋಟೆಲ್ಗೆ ರೆಡಿ ಆಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಪೂಜಾ ಕೂಡ ಅಲ್ಲೇ ನಿಂತಿರ್ತಾಳೆ. ಪೂಜಾ, ನೀನು ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟೆ ಅಲ್ವಾ, ಏನಾಯಿತು ಅಂತ ಕೇಳಿದಾಗ, ಅಕ್ಕ ಇಂಟರ್ವ್ಯೂ ಏನೋ ತುಂಬ ಚೆನ್ನಾಗಾಯಿತು, ಆದರೆ ತುಂಬ ಕಡಿಮೆ ಸ್ಯಾಲ್ರಿ ಅಕ್ಕ, ಆಮೇಲೆ ಅಲ್ಲಿ ತುಂಬ ಅಪ್ಗ್ರೇಡ್ ಆಗ್ತೀನಿ ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಆ ಕಂಪ್ನಿ ನಾನು ಜಾಯಿನ್ ಆಗಲಿಲ್ಲ ಅಂದಿದ ತಕ್ಷಣ, ನೋಡು ಯಾವತ್ತೂ ಬರೀ ದುಡ್ಡಿನಿಂದನೇ ಹೋಗ್ಬಾರ್ದು, ದುಡ್ಡಿನ ಬಗ್ಗೆನೇ ಯೋಚನೆ ಮಾಡಬಾರ್ದು ಪೂಜಾ ಅಂತ ಹೇಳಿದಾಗ, ಸರಿಯಾಕ ಆಯಿತು, ಇವಾಗ ಇನ್ನೊಂದು ಕಂಪ್ನಿಗೆ ರೆಸ್ಯೂಮ್ನ ಅಪ್ಲೈ ಮಾಡಿದ್ದೀನಿ, ಅಲ್ಲೇನಾಗುತ್ತೆ ಅಂತ ನೋಡ್ತೀನಿ ಅಂದಾಗ, ಸರಿ ಆಯಿತು ಒಳ್ಳೇದಾಗಲಿ, ನನ್ನಿಂದ ಏನಾದರೂ ಹೆಲ್ಪ್ ಬೇಕು ಅಂದರೆ ಕೇಳು ಪೂಜಾ ಅಂತ ಹೇಳ್ತಾಳೆ. ಇನ್ನೇನು ಹೊರಡ್ತಾ ಇರಬೇಕಾದ್ರೂ ಅವಳಿಗೆ ಕಾರ್ ಶೋರೂಮಿಂದ ಒಂದು ಕಾಲ್ ಬರುತ್ತೆ. ಹಲೋ ಮೇಡಮ್, ನಾವು ಕಾರ್ ಶೋರೂಮ್ ಇದ್ದಂತ ಹೇಳಿದ ತಕ್ಷಣ, ಓ ಹಲೋ ಸರ್, ಆಯಿತು, ನಾನು ಇವತ್ತು ಹೋಟೆಲ್ಗೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ನಿಮ್ಮ ಕಾರ್ ಶೋರೂಮ್ ಹತ್ರನೇ ಬರ್ತೀನಿ, ಇವತ್ತು ಡೌನ್ ಪೇಮೆಂಟ್ ಮಾಡಿ ನಾನು ಕಾರ್ನ ತೊಗೊಳ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಅದನ್ನು ಈ ಕಡೆ ಪೂಜಾನೂ ಕೂಡ
ಕೇಳಿಸ್ಕೊಂಡು, ಅಕ್ಕ ಇದೆಲ್ಲ ಬೇಕೇನೆ, ಇವಾಗ ಈ ಮನೇಲಿ ನೀನೊಬ್ಳು ದುಡಿತಾ ಇರೋದು, ನಾವೆಲ್ಲ ತಿನ್ನೋಕೆ ಸಾಕಾಗ್ತಾ ಇದೆ ಅಂದಾಗ ನನಗೂ ಗೊತ್ತು ಪೂಜಾ ನಾನೊಬ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಹಾಗಂತ ಅತ್ತೆ ಮಾವನ ನೋಡ್ಕೊಳ್ದೆ ಇರೋಕ್ಕಾಗುತ್ತಾ? ಇವಾಗ ಇದ್ದ ಒಬ್ಬ ಮಗನೂ ಕೂಡ ಜೊತೆಗಿಲ್ಲ ಅಂತ ಅವ್ರು ಮೊದಲೇ ಬೇಜಾರಾಗಿದ್ದಾರೆ. ಅವ್ರು ಇದ್ದಿದ್ರೆ ಇದನ್ನೆಲ್ಲ ಮಾಡ್ತಾ ಇದ್ರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಅತ್ತೆ ಮಾವ ನನ್ನನ್ನ ಮಗಳು ಅಂತ ನೋಡ್ತಾ ಇದ್ದಾರೆ. ಮಗಳಾಗಿ ಈ ಎಲ್ಲ ಕರ್ತವ್ಯನೂ ನಾನು ಮಾಡಬೇಕಾಗುತ್ತೆ ಪೂಜಾ ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ತಾಂಡವ್ ಆಫೀಸಿಗೆ ಬಂದಿದ ತಕ್ಷಣ ಮೀಟಿಂಗ್ನ ಬೇಗ ಮುಗಿಸ್ಬಿಡ್ತಾನೆ. ಅಲ್ಲಿರೋರ್ಗೆ ಎಲ್ಲರಿಗೂ ಕೂಡ ಫುಲ್ ಶಾಕ್ ಆಗಿಬಿಡುತ್ತೆ. ಇದೇನು ತಾಂಡವ್ ಸರ್ ಇಷ್ಟು ಬೇಗ ಲಂಚ್ಗೆ ಬಿಡ್ತಾ ಇದ್ದಾರೆ ಅಂತ ಅವ್ರವರೇ ಮಾತಾಡ್ಕೊಳ್ತಾ ಇರ್ತಾರೆ. ಓಕೆ ಗೈಸ್ ಎಲ್ಲರೂ ಕೂಡ ಇವಾಗ ಲಂಚ್ಗೆ ಹೋಗ್ರಿ ಅಂತ ಅದೇ ಟೈಮಲ್ಲಿ ತಾಂಡವ್ ಹೇಳಿದ ತಕ್ಷಣ, ಏನು ನಿಜವಾಗ್ಲೂ ಇವ್ರು ತಾಂಡವ್ ಸರ್ ನಮ್ಗೆ ಇಷ್ಟು ಬೇಗ ಲಂಚಿಗೆ ಬಿಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ, ಅಯ್ಯೋ ಮೇ ಬಿ ಅವ್ರಿಗೂ ಕೂಡ ತುಂಬ ಹಸುವಾಗಿರಬೇಕು, ಅದಕ್ಕೆ ನಮ್ಗೆ ಇಷ್ಟು ಬೇಗ ಬಿಟ್ಟಿದ್ದಾರೆ ಬನ್ನಿ ಅಂತ ಎಲ್ಲರೂ ಹೋಗ್ತಾರೆ. ಈ ಕಡೆ ತಾಂಡವ್ ಅಂತೂ ಫುಲ್ ಹಸುವಾಗಿ ಕೂತಿರ್ತಾನೆ. ಅಯ್ಯೋ ಮೊದಲು ಊಟ ಮಾಡಬೇಕು ಅಂತ ಲಂಚ್ ಬಾಕ್ಸ್ನ ಹುಡುಕ್ತಾ ಇರ್ತಾನೆ. ನಾನು ಒಳ್ಳೆ ಲೂಸು, ಲಂಚ್ ಬಾಕ್ಸ್ ಹುಡುಕ್ತಾ ಇದ್ದೀನಿ, ಈ ಇರೋ ಜಾಗದಲ್ಲಿ ನನಗೆ ಟಿಫನ್ ಸಿಕ್ಕರೇ ಹೆಚ್ಚಾಗಿದೆ, ಇನ್ನು ಲಂಚ್ ಎಲ್ಲ ಎಲ್ಲಿದ್ದ ಬರಬೇಕು ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿರ್ತಾನೆ. ಅದೇ ಟೈಮಿಗೆ ಶ್ರೇಷ್ಠ ಕೂಡ ಬೇಬಿ ಬೇಬಿ ಅಂದ್ಕೊಂಡು ಬರ್ತಾಳೆ. ಅಯ್ಯೋ ಇವಳ್ದೊಳ್ಳೆ ಅಂತ ತಲೆ ಮೇಲೆ ಕೈ ಹಿಡ್ಕೊಂಡು ಹಾಗೆ ಕೂತಿರ್ತಾನೆ. ಬೇಬಿ ಬಾ ಇಲ್ಲಿ ಅಂತ ಕೈ ಹಿಡ್ಕೊಂಡು ಕರಿಬೇಕಾದ್ರೆ, ಶ್ರೇಷ್ಠ ಏನು ಮಾಡ್ತಾ ಇದೀಯಾ, ಯಾರಾದರೂ ನೋಡಿದ್ರೆ ಏನು ಗತಿ, ಬಿಡು ಕೈ ಅಂದಿದ ತಕ್ಷಣ, ಅಯ್ಯೋ ಇವನು ಒಳ್ಳೆ ಬಾರು ಅಂತ ತಾಂಡವನ್ನ ಕರ್ಕೊಂಡು ಈ ಕಡೆ ಊಟದ ಹತ್ರ ಬರ್ತಾಳೆ. ತಾಂಡವ್ ನೋಡು ನಿನಗೋಸ್ಕರ ಇವತ್ತು ಫುಡ್ನ ಆರ್ಡರ್ ಮಾಡಿದ್ದೀನಿ ಅಂತ ಶ್ರೇಷ್ಠ ಹೇಳಿದ ತಕ್ಷಣ, ಶ್ರೇಷ್ಠ ಲೆಕ್ಕದ ಪ್ರಕಾರ ನೀನು ನನಗೆ ಅಡುಗೆ ಮಾಡಬೇಕು, ಈ ಥರ ಹೋಟೆಲಿದ್ದ ಊಟನ ಆರ್ಡರ್ ಮಾಡೋದಲ್ಲ. ಅಲ್ಲ ಪ್ರತಿ ಸತಿನೂ ಹೋಟೆಲಲ್ಲಿ ಊಟ ಅಂದರೆ ಹೇಗೆ, ಆ ಅನ್ನಕ್ಕೆ ಸೋಡಾ ಹಾಕಿರ್ತಾರೆ, ಅದನ್ನೆಲ್ಲ ತಿಂದರೆ ನಾನು ಹೊಟ್ಟೆ ಕೆಟ್ಟೋಗುತ್ತೆ, ನೋಡು ನಾನು ಹೋಟೆಲ್ ಊಟ ಅಂತೂ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ ತಕ್ಷಣ, ಇವಾಗೇನು ತಿಂತೀಯೋ ತಿನ್ನೋಲ್ಲ ಅಂತ ಶ್ರೇಷ್ಠ ಗದರಿಸ್ತಾಳೆ. ನಾನು ತಿನ್ನಲ್ಲ ಶ್ರೇಷ್ಠ, ನನಗೆ ಹೋಟೆಲ್ ಊಟ ಅಂದರೆ ಆಗಲ್ಲ, ನಾನು ತಿನ್ನಲ್ಲ ಅಂತ ತಾಂಡವ್ ಕೂಡ ಫುಲ್ ಜೋರಾಗಿ ಹೇಳ್ತಾನೆ. ಪ್ಲೀಸ್ ತಾಂಡವ್ ಸ್ವಲ್ಪ ಅರ್ಥ ಮಾಡ್ಕೊ, ನಿನಗೋಸ್ಕರ ಒಳ್ಳೆ ಹೋಟೆಲಲ್ಲಿ ಊಟನ ಆರ್ಡರ್ ಮಾಡಿದ್ದೀನಿ, ಅಲ್ಲೆಲ್ಲ ಊಟ ತುಂಬ ಸ್ಟ್ಯಾಂಡರ್ಡ್ ಆಗಿರುತ್ತೆ ಕಣೋ, ಅಲ್ಲಿ ಈ ಥರ ಎಲ್ಲ ಮಾಡೋಲ್ಲ ಅಂದಿದ ತಕ್ಷಣ ಏನು ಸ್ಟ್ಯಾಂಡರ್ಡು ಏನು, ನನಗಂತೂ ಹೋಟೆಲ್ ಊಟ ಬೇಡ ಅಂದರೆ ಬೇಡ ಅಂತ ಕೋಪ ಮಾಡ್ಕೊಂಡು ಕೂತಿರ್ತಾನೆ. ನೋಡು ನಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ, ನೀನು ಎಲ್ಲ ಸುತ್ತಿ ಬಳಸಿ ಮತ್ತೆ ಅಡುಗೆ ಮಾಡೋ ಟಾಪಿಕ್ಕಿಗೆ ಬರಬೇಡ, ಯಾಕಂದರೆ ನನ್ನ ಕೈಲಿ ಅಡುಗೆ ಮಾಡೋಕ್ಕಾಗೋಲ್ಲ, ನಾನು ವರ್ಕಿಂಗ್ ವುಮೆನ್ ಕಣೋ, ಬೇಕಾದರೆ ಫ್ರೀ ಇದ್ದಾಗ ನಿನಗೆ ರುಚಿಯಾಗಿ ಅಡುಗೆನ ಮಾಡಿಕೊಡ್ತೀನಿ, ಆದರೆ ಇವಾಗ ಆರ್ಡರ್ ಮಾಡಿರೋದು ಅಡ್ಜಸ್ಟ್ ಮಾಡಿಕೊಂಡು ಖುಷಿಯಾಗಿ ಊಟ ಮಾಡೋಣ ಅಂದಿದ ತಕ್ಷಣ ಚೇರ್ನ ಒದ್ಬಿಟ್ಟು, ನನಗಂತೂ ಫುಲ್ ಹಸುವಾಗ್ತಾ ಇದೆ ಅಂತ ತಾಂಡವ್ ಎದ್ದೋಗ್ಬಿಡ್ತಾನೆ. ಈ ಕಡೆ ಶ್ರೇಷ್ಠ ಕೂಡ ಅವಳ ಫ್ರೆಂಡ್ ಹೇಳಿದ್ನ ನೆನ್ಪು ಮಾಡ್ಕೊಳ್ತಾ ಇರ್ತಾಳೆ. ಇಷ್ಟು ದಿನ ಭಾಗ್ಯ ಎಲ್ಲ ಕೆಲಸನೂ ಕೂಡ ಮಾಡಿಕೊಡ್ತಾ ಇದ್ಲು, ಇವಾಗ ನೀನು ಒಂದು ಕೆಲಸ ಕೂಡ ಮಿಸ್ ಮಾಡಿದ್ರು ತಾಂಡವ್ ನಿನ್ನ ಕೈ ಮೀರಿ ಹೋಗ್ತಾನೆ ಅಂತ ಅವ್ರ ಫ್ರೆಂಡ್ ಹೇಳಿದ ತಕ್ಷಣ, ಹೋಗು ತಾಂಡವ್ ಹೋಗು, ನನಗೆ ಗೊತ್ತು ನಿನ್ನನ್ನು ಹೇಗೆ ನನ್ನ ಕೈ ವಶ ಮಾಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಶ್ರೇಷ್ಠ ಮಾತಾಡ್ಕೊಳ್ತಾಳೆ. ಇನ್ನು ಈ ಕಡೆ ಭಾಗ್ಯ ನೋಡಿದರೆ ಅವ್ರ ಮಾವಾಗೆ ಕಾರ್ ಬುಕ್ ಮಾಡಬೇಕು ಅಂತ ಅವ್ರನ್ನ ಕರ್ಕೊಂಡು ಕಾರ್ ಶೋರೂಮ್ಗೆ ಬಂದಿರ್ತಾರೆ. ಏನಾಗಬೇಕಿತ್ತು ಅಂತ ಕೇಳಿದಾಗ, ನೋಡಿ ಡೌನ್ ಪೇಮೆಂಟ್ ಮಾಡಿಬಿಟ್ಟು ನಾನು ಕಾರ್ ತೊಗೋಬೇಕು ಅಂತ ಹೇಳ್ತಾಳೆ ಭಾಗ್ಯವರೇ ನೀವು ತುಂಬ ದುಡುಕ್ತಾ ಇದ್ದೀರಾ ಅಂತ ಹೇಳಿದ ತಕ್ಷಣ, ಹಾಗೇನಿಲ್ಲ ಬನ್ನಿ ಅಂತ ಹೇಳಿಬಿಟ್ಟು ಹೋಗಿ ಚೇರ್ ಮೇಲೆ ಕುತ್ಕೊಂಡು ಅವ್ರ ಮಾವಾಗೆ ಕಾರ್ ಕೂಡ ಬುಕ್ ಮಾಡ್ತಾರೆ. ಬುಕ್ ಎಲ್ಲ ಆದಮೇಲೆ, ಭಾಗ್ಯವರೇ ನೀವು ಏನೋ ದುಡುಕ್ತಾ ಇದ್ದೀರಾ ಅನಿಸುತ್ತೆ, ನೀವು ತುಂಬ ತಪ್ಪು ಮಾಡ್ತಾ ಇದ್ದೀರಾ, ಒಂದ್ಸತಿ ಯೋಚನೆ ಮಾಡಿ ಅಂದಿದ ತಕ್ಷಣ, ಅಯ್ಯೋ ಯಾಕೆ ಈ ಥರ ಮಾತಾಡ್ತಾ ಇದ್ದೀರಂತ ಭಾಗ್ಯ ಕೇಳಿದಾಗ, ಅಲ್ಲ ನಿಮ್ಮ ಸೇವಿಂಗ್ಸ್ ಎಲ್ಲ ಈ ಥರ ಕಾರ್ನ ತೊಗೊಂಡ್ರೆ ಮುಂದೆ ನಿಮ್ಮ ಜೀವನ ಹೇಗೆ ಅಂತ ಕೇಳಿದಾಗ, ಅಯ್ಯೋ ನಮ್ಮ ಅತ್ತೆ ನಮ್ಮ ಮಾವ ಆಸೆಗಿಂತ ನನಗೆ ಈ ದುಡ್ಡೆಲ್ಲ ಏನು ಮುಖ್ಯ ಅಲ್ಲ, ನೋಡು ಅವ್ರ ಮಗಳಾಗಿ ನಾನು ಇದನ್ನೆಲ್ಲನೂ ಕೂಡ ಮಾಡಿಕೊಡ್ಬೇಕು, ನೋಡಿ ನಂದು ಗಟ್ಟಿ ಇದೆ, ನಾನು ಇನ್ನೂ ದುಡಿತೀನಿ, ಚೆನ್ನಾಗಿ ದುಡ್ದು ಎಲ್ಲನೂ ನಾನು ಜೀವನದಲ್ಲಿ ಚೆನ್ನಾಗಿ ಇಟ್ಕೊಳ್ತೀನಿ ಅಂತ ಭಾಗ್ಯ ಹೇಳ್ತಾಳೆ. ಆದರೂ ಕೂಡ ಈತಾಗಿ ತುಂಬ ಭಯ ಆಗ್ತಾ ಇರುತ್ತೆ. ನನಗೆ ಗೊತ್ತು ನೀವು ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ನನಗೆ ಧೈರ್ಯನ ಹೇಳ್ತಾ ಇದ್ದೀರಾ, ಮುಂದೆ ಆಗೋ ಕಷ್ಟಗಳನ್ನು ಕೂಡ ಹೇಳ್ತಾ ಇದ್ದೀರಾ, ಆದರೆ ಏನು ಮಾಡಲಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ನಮ್ಮ ಅತ್ತೆ ಮಾವ ಚೆನ್ನಾಗಿರ್ಬೇಕು, ಅವ್ರ ಆಶೀರ್ವಾದ ಸದಾ ನನ್ನ ಮೇಲಿದ್ರೆ ನಾನು ಇನ್ನೂ ಚೆನ್ನಾಗಾಗ್ತೇನೆ ಅವರೇ ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ಶ್ರೇಷ್ಠ ನೋಡಿದರೆ ಬೇಗ ಆಫೀಸಿಂದ ಮನೆಗೆ ಬಂದುಬಿಟ್ಟು, ತಾಂಡವ್ ಇವತ್ತು ನನ್ನ ಮೇಲೆ ಕೋಪ ಮಾಡಿಕೊಂಡೆ ಅಲ್ವಾ, ಮಧ್ಯಾಹ್ನನೂ ಊಟ ಸರಿ ಇಲ್ಲ ಅಂತ, ಬೆಳಗ್ಗೆನೂ ತಿಂಡಿ ಮಾಡಿಲ್ಲ ಅಂತ ಎಷ್ಟು ಕೋಪ ಮಾಡಿಕೊಂಡೆ ಅಲ್ವಾ, ಅದಕ್ಕೆ ಇವತ್ತು ಬೇಗನೆ ಆಫೀಸಿಂದ ಮನೆಗೆ ಬಂದಿದ್ದೀನಿ, ಇವತ್ತು ನೈಟು ನಿನಗೋಸ್ಕರ ಎಲ್ಲ ಅಡುಗೆನೂ ಕೂಡ ರೆಡಿ ಮಾಡ್ತೀನಿ, ಇವತ್ತು ಡಿನ್ನರ್ ವಿತ್ ತಾಂಡವ್ ಅಂತ ನಾನು ಮಾಡಿರೋ ಅಡುಗೆನ ನೀನು ತಿನ್ನಬೇಕು ತಾಂಡವ್. ಅಲ್ಲ ಎಷ್ಟು ಕೋಪ ಮಾಡ್ಕೊಳ್ತೀಯಲ್ವಾ, ನೋಡ್ತಾ ಇರು, ಇವತ್ತು ನಾನು ಮಾಡೋ ರೆಸಿಪಿಗೆ ಆ ಅನ್ನ ಸಾಂಬಾರು ತಿಂದು ತಿಂದು ನೀನು ಬೇಜಾರಾಗಿರ್ತೀಯಲ್ವಾ, ನನ್ನ ರೆಸಿಪಿಗೆ ನೀನು ಅಡ್ಜಸ್ಟ್ ಆಗಬೇಕು, ಯಾವಾಗಲೂ ನನ್ನ ರೆಸಿಪಿನೇ ಕೇಳಬೇಕು, ಆ ಥರ ಅಡುಗೆ
ಅಡುಗೆ ಮಾಡ್ತೀನಿ, ಇನ್ಮೇಲೆ ಈ ಶ್ರೇಷ್ಠ ಏನು ಅಂತ ತೋರಿಸ್ತೀನಿ, ಯಾವಾಗಲೂ ನನ್ನ ಜೊತೆಗೇ ಇರಬೇಕು, ನೀನು ಯಾವುದೇ ಕಾರಣಕ್ಕೂ ನನ್ನ ಕೈ ತಪ್ಪಿ ಹೋಗಬಾರ್ದು, ಆ ಥರ ಮಾಡ್ತೀನಿ ತಾಂಡವ್. ಮೊದಲು ಇವಾಗ ಅಡುಗೆಗೆ ಏನೇನು ಬೇಕೋ ಎಲ್ಲನೂ ಕೂಡ ಆರ್ಡರ್ ಮಾಡ್ಕೊಳ್ತೀನಿ ಅಂತ ಫೋನ್ ತೊಗೊಂಡು ಇಲ್ಲಿ ಶ್ರೇಷ್ಠ ಆರ್ಡರ್ ಮಾಡ್ತಾಳೆ. ಈ ಕಡೆ ಸುನಂದ ಅವರು ದೀಪನೆಲ್ಲ ರೆಡಿ ಮಾಡ್ತಾ ಇರ್ತಾರೆ ದೇವ್ರ ಹತ್ರ ಕುತ್ಕೊಂಡು. ಅದೇ ಟೈಮಿಗೆ ಪೂಜಾ ಮತ್ತು ಸುಂದರಿ ಬರ್ತಾರೆ. ಅಮ್ಮ ಏನು ಮಾಡ್ತಾ ಇದೀಯ ಅಂತ ಪೂಜಾ ಕೇಳಿದಾಗ, ಯಾಕೆ ಕಣ್ಣು ಕಾಣಿಸ್ತಾ ಇಲ್ವಾ ನಿನಗೆ ಅಂತ ಸುನಂದ ಅವರು ಹೇಳ್ತಾರೆ. ಅಯ್ಯೋ ಕಾಣಿಸ್ತಾ ಇದೆ, ದೀಪಕ್ಕೆ ಬತ್ತಿ ಆಗ್ತಾ ಇದೆಯಾ, ಅದೇ ಯಾಕೆ ಅಂತ ಕೇಳಿದ ತಕ್ಷಣ ನನ್ನ ಮಗಳಿಗೆ ನಾನು ಹರಕೆನ ಕಟ್ಕೊಂಡಿದ್ದೀನಿ. ಹರಕೆನ ಯಾಕಮ್ಮ, ಏನಕ್ಕೆ ಹರಕೆ ಅಂತ ಕೇಳ್ತಾರೆ. ಯಾಕೆಂದರೆ ನನ್ನ ಮಗಳು ಜೀವನ ಸರಿ ಹೋಗಬೇಕು ಅದಕ್ಕೆ ಅಂತ ಸುನಂದ ಹೇಳಿದಾಗ, ಅವಳ ಜೀವನ ಏನಾಗಿದೆ ಅಕ್ಕ, ಇವಾಗ ಖುಷಿಯಾಗಿದ್ದಾಳೆ, ನೆಮ್ಮದಿಯಾಗಿದ್ದಾಳೆ, ಇವಾಗ ನೀನು ಏನೇನೋ ಮಾಡಿ ಅವಳ ಜೀವನ ಹಾಳು ಮಾಡಬೇಡ ಅಂತ ಹೇಳಿದ ತಕ್ಷಣ, ಯಾಕೆ ಹಿಂಗೆ ಮಾತಾಡ್ತಾ ಇದೆಯಾ, ಏನೇ ನೆಮ್ಮದಿಯಾಗಿದ್ದಾಳೆ, ಊರಲ್ಲಿ ಜನ ಗಂಡ ಬಿಟ್ಟೋಗಿದ್ದಾನೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇವಳು ನೋಡಿದರೆ ಚೆನ್ನಾಗಿದ್ದಾಳೆ ನೆಮ್ಮದಿಯಾಗಿದ್ದಾಳೆ ಅಂತ ಹೇಳ್ತಾ ಇದ್ದಾಳೆ. ಅಯ್ಯೋ ಅಮ್ಮ ನೀನು ಏನು ಮಾಡ್ತಾ ಇದೀಯಾ ಅದನ್ನ ಹೇಳು. ನೋಡು, ಗಂಡ ವಾಪಸ್ ಬರೋವರೆಗೂ ಭಾಗ್ಯ ಹತ್ರ 21 ದೀಪನ ಸಂಜೆ ವೇಳೆ ಹೊರಗೆ ಹಚ್ಚಿ ಇಡೋಕ್ಕೆ ಕೇಳಿದ್ದೀನಿ, ಇದು ಅವಳ ಗಂಡ ಬರೋ ತನಕನೂ ಮಾಡಬೇಕು ಅಂತ ಸುನಂದ ಹೇಳಿದ ತಕ್ಷಣ, ಏನಮ್ಮ ಏನಾಗಿದೆ ನಿನಗೆ ಅಂತ ಪೂಜಾ ಬೈತಾ ಇರ್ತಾಳೆ. ಈ ಕಡೆ ಕುಸುಮ ಅವರು ಕೂಡ ತನ್ವಿ ಮತ್ತು ಗುಂಡಣ್ಣಗೆ ತಿಂಡಿ ಸ್ನ್ಯಾಕ್ಸ್ನ ಕೊಡ್ತಾ ಇರ್ತಾರೆ. ನೋಡು ಇದನ್ನು ತಿನ್ನಬೇಕು, ಇಬ್ಬರು ಜಗಳ ಏನಾದರೂ ಮಾಡಿದರೆ ಸರಿಯಾಗಿ ಬಿಡ್ತೀನಿ ಅಂತ ಕುಸುಮ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಸುನಂದ ಕೂಡ ಜಗಳ ಮಾಡ್ತಾ ಇರ್ತಾರೆ. ಅದನ್ನು ಕೇಳಿಸ್ಕೊಂಡು ಕುಸುಮ ಕೂಡ ದೇವ್ರ ಹತ್ರ ಬರ್ತಾರೆ. ಏನಮ್ಮ ಏನಾಗಿದೆ, ಇವಾಗ ಅಕ್ಕನ ಜೀವನ ಚೆನ್ನಾಗಿದೆ ಅಲ್ಲ, ಸುಮ್ಮನೆ ಇರುವಂಥ ಪೂಜಾ ಹೇಳಿದ ತಕ್ಷಣ, ನೋಡು ಇಲ್ಲಿರೋರಿಗಂತೂ ನನ್ನ ಮಗಳು ಚಿಂತೆ ಇಲ್ಲ, ಆದರೆ ನನಗೆ ನನ್ನ ಮಗಳು ಚಿಂತೆ ಇದ್ದೇ ಇರುತ್ತೆ. ನನ್ನ ಅಳಿಯ ಮನೆಗೆ ವಾಪಸ್ ಬರೋವರೆಗೂ ಕೂಡ ನಾನು ಈ ದೀಪನ ಅವಳ ಹತ್ರ ಹಚ್ಚಿಸ್ತೀನಿ ಅಂತ ಸುನಂದ ಹೇಳ್ತಾರೆ. ಯಾಕ್ರಿ ಸುನಂದ ಅವರೇ ಈ ಥರ ಮಾತಾಡ್ತಾ ಇದ್ದೀರಾ, ಯಾಕೆ ಭಾಗ್ಯ ಬಗ್ಗೆ ನಮಗೆ ಕಾಳಜಿ ಇಲ್ವಾ ಅಂತ ಕುಸುಮ ಕೇಳಿದ ತಕ್ಷಣ, ಇಲ್ಲ ಯಾಕೆ ಇದ್ದಿದ್ರೆ ನಾನು ಅಳಿಯ ಹೋಗ್ಬೇಕಾದ್ರೆ ನೀವು ಹೋಗಬೇಡಿ ಹೇಳಬೇಕಿತ್ತು, ಯಾಕೆ ಹೋಗು ಅಂತ ಹೇಳಿದ್ರಿ, ಅಕಸ್ಮಾತ್ ನನ್ನ ಅಳಿಯ ವಾಪಸ್ ಬರದೇ ಹೋದರೆ ನನ್ನ ಮಗಳು ಜೀವನ ಏನಾಗುತ್ತೆ, ಅದ್ರ ಬಗ್ಗೆ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ, ಯಾಕಂದರೆ ನನ್ನ ಮಗಳು ನನಗೆ ಮಾತ್ರ ಗೊತ್ತು ಅಂತ ಸುನಂದ ಅವರು ಫುಲ್ ಜೋರಾಗಿ ಮಾತಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ಪೂಜಾ, ಸುಂದ್ರಿ ಮತ್ತು ಕುಸುಮ ಅವ್ರಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಇವತ್ತಿನ ಸಂಚಿಕೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ.